ಬಂಧುಗಳೇ, ಈ ರಾಷ್ಟ್ರ ಕಂಡ ಧೀಮಂತ ನಾಯಕರು, ನಿಮ್ಮೆಲ್ಲ ನೆಚ್ಚಿನ ನಾಯಕರಂತ ಎಚ್ ಡಿ ದೇವೇಗೌಡ್ರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಂತ ಕುಮಾರಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಂತ್ರಿವರ್ಗದವರು, ನನ್ನ ಶಾಸಕ ಮಿತ್ರರು, ವಿಶೇಷವಾಗಿ ನಮ್ಮ ಪಕ್ಷದ ವತಿಯಿಂದ ಈಗ ತಾನೇ ಅಧಿಕೃತವಾಗಿ ಘೋಷಣೆ ಆಗಿರ್ತಕ್ಕಂಥ ಅಭ್ಯರ್ಥಿಯಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ, ನಡೆದಿರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯರುಗಳೇ, ಬಂದಿರತಕ್ಕಂಥ ಜಾತ್ಯತೀತ ಜನತಾದಳದ ಪಕ್ಷದ ಕಟ್ಟಾಳುಗಳೇ, ನನಗೆ ಮಾತನಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದರೂ ಸಹ ಮಾತಾಡ್ತಾ ಇದ್ದೇನೆ. ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ಳೋದೇನು ಅಂದರೆ, ಇವತ್ತು ಯಾರೇನೇ ಟೀಕೆ ಮಾಡಿ ಟಿಪ್ಪಣಿ ಮಾಡಲಿ ಅದನ್ನ ಸಂತೋಷವಾಗಿ ಸ್ವಾಗತಾರ್ಹವನ್ನು ಮಾಡಿ ನಾವು ಕೊನೆಯ ದಿವಸ ಮತವನ್ನು ಯಾವ ರೀತಿ ಕೊಡ್ತೀವಿ ಅದರ ಮೂಲಕನೇ ಉತ್ತರ ಕೊಡಬೇಕೆ ಹೊರತು ಯಾವುದೇ ಸ್ಟೇಟ್ಮೆಂಟ್ಗಳಿಂದ, ಯಾವುದೇ ಹೇಳಿಕೆಗಳಿಂದ, ಯಾವುದೇ ಸೋಷಿಯಲ್ ಮೀಡಿಯಾದಿಂದ ನಮಗೆ ಮತವನ್ನು ಕೊಡಿಸಲಿಕ್ಕೆ ಆಗೋದಿಲ್ಲ. ನಿಮ್ಮ ಬೂತ್ಗಳಲ್ಲಿ ಇವತ್ತಿಂದಲೇ ಕಾರ್ಯೋನ್ಮುಖರಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸವನ್ನ ಮಾಡಿದ್ರಿ ಆ ರೀತಿಯನ್ನು ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮುಖಂಡರಲ್ಲಿ ಮತ್ತೊಂದು ಹೇಳ್ತಾ ಇದ್ದೇನೆ, ಅವರು ಯಾವುದೇ ಟೀಕೆ ಟಿಪ್ಪಣಿಯನ್ನು ಮಾಡಿಕೊಳ್ಳಿ, ಅದಕ್ಕೆ ಉತ್ತರವನ್ನು ಕೊಡೋದು ಬೇಕಾಗಿಲ್ಲ. ಇವರು ನಿಖಿಲ್ ಕುಮಾರಸ್ವಾಮಿ ಅವರು ಬೇರೆ ಅಲ್ಲ, ನಮ್ಮ ಮನೆಯ ಮಗ, ನಾಳೆ ನಮ್ಗೆ ಅಳಿಯ ಆದ್ರೂ ಆಗ್ಬೋದು, ಯಾರೋ ಗೊತ್ತು. ಈಗಾಗಲೇ ದೇವೇಗೌಡರ ಮನೆಯಿಂದ ನಮ್ಮ ಜಿಲ್ಲೆಗೆ ಅಳಿಯ ಇದ್ದಾರೊಬ್ರು, ರೇವಣ್ಣರ ಸುಪುತ್ರರು ಈಗಾಗಲೇ ಅಳಿಯಾಗಿದ್ದಾರೆ. ಇವ್ರನ್ನೇ ನಾವೇನು ತಮಿಳುನಾಡಿಂದ ಕರ್ಕೊಂಬಂದಿಲ್ಲ ಅಥವಾ ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದಿಲ್ಲ, ಪಕ್ಕದಿಂದ ಒಂದು ಮಾತನ್ನು ಇವತ್ತು ಹೇಳ್ತಾ ಇದ್ದೇನೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಪೂರ್ತಿ ಮಾಡಿದ್ರೆ ಬಹುತೇಕ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾವು ಶಾಸಕರು ಏನಿದ್ದೀರಿ, ಯಾರು ನೀವು 25 ವರ್ಷಗಳ ಕಾಲ ಈ ಅಧಿಕಾರದಿಂದ ಕೆಳಗೆ ಇಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೇನೆ. ಅಂತ ಒಳ್ಳೆ ಕಾರ್ಯಕ್ರಮವನ್ನು ಇನ್ನು ಯಾವುದೇ ಸರ್ಕಾರ ಆಗಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ನಾವೇ ಆದರೂ ಸಹ ಕಾರ್ಯಕ್ರಮಗಳನ್ನ ಮಾಡಲಿಕ್ಕಾಗೋದಿಲ್ಲ. ಅಂತ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಗಳು ಶತಾಯಗತಾಯ ಇವತ್ತು ನಮಗೆ ಅನುಷ್ಠಾನಕ್ಕೆ ಬರಬೇಕು. ನಮಗೆಲ್ಲ ಒಂದು ಕೃತಜ್ಞತಾ ಭಾವನೆ ಇದ್ರೆ ಇವತ್ತು ಅತಿ ಹೆಚ್ಚಿನ ಮತಗಳಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಿ ನಮ್ಮ ಜಿಲ್ಲೆಗೆ ಆಗಬೇಕಾಗಿರ್ತಕ್ಕಂಥ ಇನ್ನೂ ಉಳಿದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ಬೇಕಾಗ್ತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಯೋಚನೆ ಮಾಡಿ, ನಾವೆಲ್ಲ ಹೇಳಿದ್ವಿ ಮಂಡ್ಯ ಶುಗರ್ ಫ್ಯಾಕ್ಟರಿ ಬಗ್ಗೆ ಏನಾದರೂ ತೀರ್ಮಾನ ತೆಗೆದುಕೊಳ್ಳಿ ಅನ್ನೋ ಸಂದರ್ಭದಲ್ಲಿ ಬೇಡ, ಹಳೆ ರೋಗಿನ ಟ್ರೀಟ್ಮೆಂಟ್ ಮಾಡೋದು ಬೇಡ, ನಾನು ಹೊಸದಾಗೆ ಮಾಡ್ತೀನಿ ಅಂತಕ್ಕಂಥ ಒಂದು ಧೀರತ್ವವನ್ನು ಅವತ್ತು ಈ ಮುಖ್ಯಮಂತ್ರಿಗಳು ತೋರಿಸಿದ್ದಾರೆ. ಯಾರಾದರೂ ತೋರಿಸಿದ್ರ? ಇವತ್ತು ಅಧಿಕಾರವನ್ನು ಕೊಟ್ರಿ. ರವೀಂದ್ರ ಶ್ರೀಕಂಠಯ್ಯನವರು ಹೇಳಿದ್ರು, ಅಧಿಕಾರವನ್ನು ಕೊಟ್ರಿ, ಪಾಪ ಇನ್ಯಾವ ಋಣ ಉಳಿದೈತೋ ನಮಗೆ ಗೊತ್ತಿಲ್ಲ, ಅಧಿಕಾರವನ್ನು ಅನುಭವಿಸಿ ಇನ್ನೂ ಏನೋ ಋಣ ತೀರಿಸ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಕೇಳ್ತಾ ಇದ್ದೀವಿ. ಅವ್ರು ಏನೇ ಹೇಳ್ಕೊಳ್ಳಿ, ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಬೇಡ. ಮುಂದಿನ ದಿನಗಳಲ್ಲಿ ಕೊನೆಯ ದಿವಸ ಮತವನ್ನ ಕೊಡೋದ್ರ ಮೂಲಕ ಇದಕ್ಕೆಲ್ಲವನ್ನ ಉತ್ತರವನ್ನ ಕೊಡಬೇಕಾಗ್ತದೆ. ಮಂಡ್ಯ ಜಿಲ್ಲೆ ಜನತೆ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಬಗ್ಗೆ, ಸನ್ಮಾನ್ಯ ದೇವೇಗೌಡರ ಬಗ್ಗೆ, ಜೊತೆಗೆ ಈ ಜಾತ್ಯತೀತ ಜನತಾದಳದ ಕಟ್ಟಾಳುಗಳು ಯಾವ ರೀತಿ ಇದ್ದಾರೆ ಅಂತಕ್ಕಂಥ ಪ್ರೂವ್ ಮಾಡಬೇಕಾಗ್ತದೆ. ಆ ಕೆಲಸವನ್ನ ನಾವು ಕೊನೆಯ ದಿವಸ ಮತದಾನ ನಡೆಯೋ ದಿವಸ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲ ಒಂದು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ನಿಮ್ಮನ್ನ ಕುರಿತು ಜಫರುಲ್ಲಾ ಖಾನ್ಜಿ ಅವರು ಮಾತಾಡ್ತಾರೆ. ಸರ್ವರಿಗೂ ನಮಸ್ಕಾರಗಳು. ಈ ದಿನ ಈ ಸಭೆ ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಹಿರಿಯ ನಾಯಕರಾದ ರಾಷ್ಟ್ರ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಗಳು ಶ್ರೀಮಾನ್ ದೇವೇಗೌಡರೇ, ಅವರ ಸುಪುತ್ರಾದ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ತಮ್ಮೆಲ್ಲರ ಮನಸ್ಸಿನಲ್ಲಿ ಜಾಗ ಮಾಡಿರುವಂತಹ ತಮ್ಮೆಲ್ಲರ ಪ್ರೀತಿಯ ನಾಯಕರು ನಮ್ಮ ಶ್ರೀಮಾನ್ ಕುಮಾರಸ್ವಾಮಿ ಅವರೇ, ರಾಜ್ಯ ಅಧ್ಯಕ್ಷ ವಿಶ್ವನಾಥ್ ಸಾಹೇಬ್ರೆ, ರಾಜ್ಯ ಯುವ ಅಧ್ಯಕ್ಷರಾದ ನಮ್ಮ ಮಧುಮಂಗಣ್ಣವರೇ, ಮತ್ತೆ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ನಮ್ಮ ಮಂತ್ರಿಗಳೇ, ಶಾಸಕರೇ, MLCಗಳೇ, ನಮ್ಮ ಹಿರಿಯ ನಾಯಕರೇ,
ಮತ್ತೆ ಎಲ್ಲ ZP, TP, ಗ್ರಾಮ ಪಂಚಾಯಿತಿ ಮೆಂಬರ್ಗಳೇ, ನಗರಸಭಾ ಸದಸ್ಯರೇ, ಮಂಡ್ಯದ ನಾಗರಿಕರೇ, ಮತ್ತೆಲ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ನಮ್ಮ ಶಾಸಕರು, ನಮ್ಮ MLCಗಳು ಅನೇಕ ಮಾತಾಡಿದ್ರು. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ವಿಶೇಷವಾಗಿ ಎಲ್ಲರನ್ನ ಹೆಸರು ತಗೊಂಡೆ. ತಾವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು, ನನ್ನ ರೈಟ್ ಹ್ಯಾಂಡ್ ಅಲ್ಲಿ ಇದ್ದಾರೆ, ಅವ್ರ ಹೆಸರು ಯಾಕೆ ತಗೊಂಡಿಲ್ಲ ಅಂತ. ಇವಾಗ ತಾವೆಲ್ರಿಗೂ ಗೊತ್ತಿರುವಂಗೆ ನಾನು ಶ್ರೀಮಾನ್ ದೇವೇಗೌಡರಿಂದ ಸ್ಟಾರ್ಟ್ ಮಾಡಿ ಮತ್ತೆ ಕುಮಾರನಿಂದ ಬಂದು ಅಲ್ಲಿಂದ ನಾನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಗೌಡರವರೆಗೆ ಬರಬೇಕಂತ ನನ್ನ ಅಭಿಪ್ರಾಯ. ಆ ಕಾರಣದಿಂದ ವಿಶೇಷವಾಗಿ ನಮ್ಮ ಯುವ ಬೆಲ್ಟ್ ಮುಂಬರುವ ದಿನಗಳಲ್ಲಿ ಹೊಸ ರಾಜ್ಯವನ್ನು ಕಟ್ಟಕ್ಕೆ, ಹೊಸ ರಾಜಕೀಯ ಮಾಡಕ್ಕೆ ನಮ್ಮ ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೆಲವೇ ಹೊತ್ತಿನ ಮುಂಚೆ ಮಂಡ್ಯದ ವೇದಿಕೆಯಲ್ಲಿ ಶಾಸಕರಾದ ಸುರೇಶ್ ಗೌಡ್ರು ಆಡಿದಂತಹ ಮಾತಿದು. ಸುರೇಶ್ ಗೌಡ್ರ ಮಾತಿನ ಮರ್ಮ ಏನು ಅಂತ ಇನ್ನು ಎಲ್ಲರೂ ಹುಡುಕ್ತಾ ಇದ್ದಾರೆ. ಹಂಗೆ ನೋಡಕ್ ಹೋದ್ರೆ ಸುರೇಶ್ ಗೌಡ್ರು ಮಂಡ್ಯದ ಅಳಿಯ ಆಗಬಹುದು, ಯಾರು ಗೊತ್ತು. ಈಗಾಗಲೇ ಇಲ್ಲೊಬ್ರು ಅವರ ಮನೆ ತಂದವರು ಅಳಿಯ ಇದ್ದಾರೆ ಅಂತ ಅಲ್ಲೇ ವೇದಿಕೆಯಲ್ಲಿ ಇರೋದನ್ನೇ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ನಿಖಿಲ್ನ ಪಕ್ಕ ಇರಿಸ್ಕೊಂಡು ಅವ್ರ ಮೇಲೆ ಹೆಗಲ ಮೇಲೆ ಒಂದು ಕೈ ಹಾಕಿ ಈತ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಅಳಿಯ ಆಗಬಹುದು ಅಂದ್ರು. ಗೊತ್ತಿಲ್ಲ ಅದರ ಹಿಂದಿನ ಯಾವ್ಯಾವ ಮರ್ಮ ಅಡಗಿದೆಯೋ ಅಂತ. ಲೆಟ್ಸ್ ವೇಟ್ ಅಂಡ್ ಸಿ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಈ ವೇದಿಕೆ ಪರವಾಗಿ ತಮ್ಮೆಲ್ಲರನ್ನೂ ವಿನಂತಿ ಮಾಡ್ತೀನಿ, ಇವತ್ತು ಸ್ವಾಭಿಮಾನದ ಪ್ರಶ್ನೆ ಅಲ್ಲ, ಇವತ್ತು ದೇಶದ ಪ್ರಶ್ನೆ, ದೇಶ ಉಳಿಸುವಂತ ಪ್ರಶ್ನೆ. ನಮ್ಮ ಮುಂದ್ಗಡೆ ಇರುವಂತ ಚಾಲೆಂಜು ಮತ್ತೆ ನಮ್ಮ ಶ್ರೀಮಾನ್ ಕುಮಾರಸ್ವಾಮಿಯ ಅಥವಾ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಶ್ರೀಮಾನ್ ದೇವೇಗೌಡರ ಮುಂದ್ಗಡೆ ಇರುವಂತ ಚಾಲೆಂಜು. ಅದು ಒಂದು ಪಕ್ಷ, ಮುಂದೆ ಬಿಜೆಪಿ ಪಕ್ಷ ಇದೆ. ಇವತ್ತು ದೇಶವನ್ನು ಹಾಳು ಮಾಡ್ತಾ ಇರುವಂತ ಪಕ್ಷ ಬಿಜೆಪಿ ಪಕ್ಷ. ಅವ್ರನ್ನ ಸೋಲ್ಸಕ್ಕೋಸ್ಕರ ನಾವು ಈ ನಮ್ಮ ಕಾಂಗ್ರೆಸ್ ಮಿತ್ರರಿಂದ ನಾವು ಸ್ನೇಹದಲ್ಲಿ ಹೋಗ್ಬೇಕಾಗತ್ತೆ, ಒಳ್ಳೆ ಪ್ರೀತಿ ವಿಶ್ವಾಸದಲ್ಲಿ ಹೋಗ್ಬೇಕಾಗತ್ತೆ. ನಮ್ಮದು ಎಂಟಾಣಿ ನಮ್ಮ ಹತ್ರ ಇದೆ, ನಾನು ಒಪ್ಕೊಂಡೆ. ಆವಾಗ್ಲೂ ನಮ್ಗೆ ಗೆಲುವು ಆಗಲ್ಲ. ನನಗೆ ಬರೀ ಎಂಟಾಣಿ ಸಾಲಲ್ಲ, ನನಗೆ 80 ಪೈಸೆ ಬೇಕಾಗಿದೆ. 30 ಪೈಸೆ ನಾವು ನಮ್ಮ ಕಾಂಗ್ರೆಸ್ ಮಿತ್ರರಿಂದ ನಾವು ಪಡ್ಕೋಬಹುದು. ಆ ಕಾರಣದಿಂದ ದೇಶದ ದೃಷ್ಟಿಯಿಂದ ಈ ಊರಿಗೆ, ಈ ಜಿಲ್ಲೆಯ MP ಮುಂಬರುವ MPಗೆ ಅನುಕೂಲ ಆಗಬೇಕ ಕಾರಣದಿಂದ ಬರೀ ಓಟಲ್ ಗೆಲ್ಲದಲ್ಲ, ನಾವು ಬರೀ ಅತಿ ಹೆಚ್ಚಾದ ಸಂಖ್ಯೆಯಿಂದ ನಾವು ಗೆಲ್ಲಿಸ್ಬೇಕಂದ್ರೆ ಅವರಿಂದ ಪ್ರೀತಿ ವಿಶ್ವಾಸದಿಂದ ಹೋಗ್ಬೇಕಾಗತ್ತೆ. ಆ ಕಾರಣದಿಂದ ತಮ್ಮೆಲ್ಲನೂ ವಿನಂತಿಸ್ತೀನಿ, ತಾವೆಲ್ಲರೂ ಕಾಂಗ್ರೆಸ್ ಮಿತ್ರರ ಹತ್ರ ಹೋಗಿ ಅವ್ರ ಹತ್ರ ಮಾಡಿ ಮೈತ್ರಿ ಸರ್ಕಾರ. ಅವರೇನು ಹಾಗೆ ಮಾಡ್ತಾ ಇಲ್ಲ. ನಮ್ಮನ್ನ 20 ಸೀಟಲ್ಲಿ ನಮ್ಮ ಜನತಾದಳ ಪಕ್ಷದ ನಾಯಕರು ಅವರ ಅಭ್ಯರ್ಥಿಗಳು ಎಲ್ಲೆಲ್ಲಿರ್ತಾರೆ ನಾವು ಸಹ ಅವ್ರನ್ನ ಸಹಾಯ ಮಾಡ್ತಾ ಇದ್ರಿ. ಹಾಗಾಗಿ ಈ ಕಾಂಗ್ರೆಸ್ನವ್ರ ಕರ್ತವ್ಯ ಆಗಿರುತ್ತೆ ನಮ್ಮ ಪಕ್ಷವನ್ನು ಸಹಾಯ ಮಾಡಬೇಕಂತ. ಸೊ ಅದನ್ನ ಬಳಸ್ಕೊಳ್ಳೋದು ತಮ್ಮೆಲ್ಲರಿಗೂ ಸೇರಿದೆ. ನಾವೆಲ್ಲರೂ ನಮ್ಮ ಕಾರ್ಯಕರ್ತರೊಂದಿಗೆ ಎಷ್ಟು ಪ್ರೀತಿಯಿಂದ ನಾವು ನಡ್ಕೋತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಆ ಕಾಂಗ್ರೆಸ್ ಪಕ್ಷದವ್ರನ್ನಿಂದ ಪ್ರೀತಿಯಿಂದ ಹೆಚ್ಕೊಂಡು ಅವ್ರನ್ನೂ ಸಹ ಪ್ರೀತಿಯಿಂದ ನಾವು ನಮ್ಮ ಹತ್ರ ತಗೊಂಡು ನಾವು ಅತಿ ಹೆಚ್ಚಾಗಿ ಮತಗಳನ್ನ ಗಳಿಸ್ಕೋಬೇಕಂತ ಹೇಳ್ತೀನಿ. ಬಿಜೆಪಿ ಪಕ್ಷ ಇವತ್ತು ರಾಷ್ಟ್ರದಲ್ಲಿ ತಾವೆಲ್ಲರೂ ತಿಳಿದಂಗೆ ತಮ್ಗೆಲ್ಲರಿಗೂ ಗೊತ್ತಿದೆ. ಕೆಲವು ಬಿಜೆಪಿನವ್ರು ಹೇಳ್ತಾರೆ, ಓಹೋ ನಮ್ಮ ಬಿಜೆಪಿನವ್ರನ್ನೇ ಬೇರೆ ಕ್ಷೇತ್ರದಲ್ಲೂ ಆದ್ರೂ ಸಹಿ ಇದೇ ನಮ್ಮ ಕ್ಷೇತ್ರಕ್ಕೂ ಇದೇ ಮಾತಾಗತ್ತೆ. ನಮ್ಮ ಹಿಂದೂ ಬಾಂಧವರ ಓಟು ಏನಾದ್ರೂ ಅವ್ರು ಕೊಟ್ರೆ ಹಿಂದೂಗಳಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ಅನ್ನೋದು ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾರು ಹಿಂದೂಗಳು? ಹಿಂದೂನಲ್ಲಿ ಹಿಂದೂ ಬನ್ನಿ ಶ್ರೀಮಾನ್ ದೇವೇಗೌಡರನ್ನ ನೋಡಿ ಬೆಳಗ್ಗೆ 6 ಗಂಟೆಗೆ ಎದ್ದು 7 ದೇವರ ನಾಮವನ್ನು ಪೋತ್ಕೊಂಡು ಅವರು ಹಣೆ ಕುಂಕುಮ ಮಡಿಕೊಂಡು ಪೂಜೆ ಮಾಡುವವರಿಗೆ ಬಾಯಲ್ಲಿ ನೀರು ತಗೊಳ್ಳಲ್ಲ. ಹಿಂದೂನಲ್ಲಿ ಹಿಂದೂ ಯಾರಾದ್ರೂ ಈ ರಾಜ್ಯದಲ್ಲಿ ನಾಯಕರಲ್ಲಿ ರಾಜಕಾರಣಿಗಳಲ್ಲಿ ಉತ್ತಮವಾದ ಹಿಂದೂ ಇದ್ದಾರಂದ್ರೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಅದು ಶ್ರೀಮಾನ್ ದೇವೇಗೌಡರು ವಿನಾಯನ್ ಬ್ಯಾರೆ ಅವ್ರು ಯಾರಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ.
ಅವರ ಸುಪುತ್ರಾದ ಶ್ರೀಮಾನ್ ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಅದೇ ದಾರಿನಲ್ಲಿ ಬಡ್ಕೊಂಡು ಬಂದಂತಹ ಅವರು ಅಂತಹ ಧಾರ್ಮಿಕ ಮತ್ತೆ ಅವರು ಅಂತಹ ಸೆಕ್ಯುಲರ್ ಇವತ್ತು ಶ್ರೀಮಾನ್ ದೇವೇಗೌಡರು ಈ ಅಲ್ಪಸಂಖ್ಯಾತರ ಮೇಲೆ ಎಲ್ರಿಗೂ ನ್ಯಾಯ ಕೊಟ್ಟಿರೋದನ್ನ ತಮ್ಮೆಲ್ಲರಿಗೂ ಗೊತ್ತಿದ್ರೆ, ಅದರಲ್ಲೂ ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ 4% ಮುಸಲ್ಮಾನ್ ರಿಸರ್ವೇಶನ್ ಆಗಿರ್ಬೋದು, ಬೇಕಾದಷ್ಟು ಇಂಥ ಕೆಲಸಗಳನ್ನ ಮಾಡಿದರೆ ಅದ್ರಲ್ಲಿ ನಾನು ನಿಮ್ಮನ್ನ ಮುಂದ್ಗಡೆ ಇದೇ ಶ್ರೀಮಾನ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ರಾಜ್ಯದಲ್ಲಿ ಇವ್ರ ಸರ್ಕಾರದಲ್ಲಿ ಶ್ರೀಮಾನ್ ದೇವೇಗೌಡರ ಆಶೀರ್ವಾದದಿಂದ ಈ ನಿಮ್ಮ ಊರಿನ ಮಗ ಜಫರುಲ್ಲಾ ಖಾನ್ KMDC ಚೇರ್ಮನ್, ಅದು ಕ್ಯಾಬಿನೆಟ್ ರ್ಯಾಂಕ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಸೆಕ್ಯುಲರ್ ಉದಾಹರಣೆ ಏನಾಗಬೇಕಾಗಿದೆ? ಯಾರು ದಾರಿ ತಪ್ಪುತ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನು ಮಾತಾಡಿ, ಅವ್ರನ್ನೆಲ್ಲರನ್ನು ಕೈ ಜೋಡಿಸಿ, ಅವ್ರನ್ನೆಲ್ಲರನ್ನು ಜೊತೆ ತಗೊಂಡು ತಾವೆಲ್ಲರೂ ವಾಟ್ಸಪ್, ಈ ಸೋಷಿಯಲ್ ಮೀಡಿಯಾ ಏನೇನಿದೆ ಅದೆಲ್ಲ ಬಳಸಿ ಅತಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಈ ನಮ್ಮ MP ಗೆಲ್ಸ್ಕೊಟ್ರೆ, ನಮ್ಮ ನಿಖಿಲ್ ಕುಮಾರಸ್ವಾಮಿಯನ್ನ ಜಯಿಸಿದ್ರೆ ಮುಂದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಶ್ರೀಮಾನ್ ದೇವೇಗೌಡರು ವಯಸ್ಸಾಗಿದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಹೋಗುವಾಗ ಹೆಗ್ಲಲ್ಲಿ ಕೈ ಹಾಕಕ್ಕೆ 2 ಹೆಗ್ಲು ಬೇಗ ಆಗತ್ತೆ. ಆ ಹೆಗ್ಲನ್ನ ರೆಡಿ ಮಾಡ್ಕೊಳ್ಳಿ ಅಂತ ತಮ್ಮೆಲ್ಲರನ್ನೂ ಕೈ ಜೋಡಿಸಿ ವಿನಂತಿ ಮಾಡಿಸಿ ನಾನು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.